ಇವತ್ತು ರಾತ್ರಿ ಎಲ್ಲರೂ ಕೂಡ ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಮಾಡೋದಕ್ಕೆ ಅಂತೇಳಿ ರಸ್ತೆಗೆ ಬರ್ತಾರೆ, ಹೊರಗಡೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಎಮರ್ಜೆನ್ಸಿ ಅಂತ ಬರುತ್ತೆ. ಆಗ ನೀವು ಒಂದು QR ಕೋಡ್ ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮಗೆ ಅದರಿಂದ ಸಹಾಯ ಆಗುತ್ತೆ. ಜನರ ಸುರಕ್ಷತೆಗಾಗಿ ಪೊಲೀಸ್ ಇಲಾಖೆಯಿಂದ ಹಲವು ಕಡೆ ನಗರದ ಬೀದಿಗಳಲ್ಲಿ QR ಕೋಡ್ ಅನ್ನ ಅಳವಡಿಸಲಾಗಿದೆ. ಎಮರ್ಜೆನ್ಸಿ ಸಮಯದಲ್ಲಿ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಬಹುದು. ಆ QR ಕೋಡ್ ಮೂಲಕ ಮಾಹಿತಿಗಳನ್ನ ಪಡೆಯಬಹುದು. ಪೊಲೀಸ್ ಇಲಾಖೆ, ಆಂಬ್ಯುಲೆನ್ಸ್ ಸೇರಿ ಹಲವು ಮಾಹಿತಿ ಲಭ್ಯ ಇರುತ್ತೆ. ಆ ಒಂದು QR ಕೋಡ್ಗಳನ್ನ ಎಲ್ಲಿ ನೀವು ನೋಡ್ತೀರೋ ಅದನ್ನ ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ನೀವು ಒಂದಷ್ಟು ಮಾಹಿತಿಯನ್ನ ಪಡೆದುಕೋಬಹುದು. ಎಮರ್ಜೆನ್ಸಿ ಸಂದರ್ಭದಲ್ಲಿ ಇದನ್ನ ನೀವು ಸ್ಕ್ಯಾನ್ ಮಾಡಿದ್ರೆ ಸಾಕು. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ರಾಜಧಾನಿ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಹಾಗೆ MG ರಸ್ತೆಯಲ್ಲಿ ಸಾಕಷ್ಟು ರೀತಿಯ ಸಿದ್ಧತೆಗಳನ್ನ ಪೊಲೀಸ್ ಇಲಾಖೆಯಿಂದ ಮಾಡಿಕೊಂಡಿರುವಂತದ್ದು. ಇದೇ ಮೊದಲ ಬಾರಿಗೆ QR ಕೋಡ್ ಒಂದು ಸಹಾಯವನ್ನ ಕೂಡ ಮಾಡಲಾಗಿದೆ. ಅಂದ್ರೆ ಬರುವಂತಹ ಜನರಿಗೆ QR ಕೋಡ್ ಮೂಲಕ ಮಾಹಿತಿಯನ್ನ ಕೊಡೋದಕ್ಕೆ ಪೊಲೀಸ್ ಇಲಾಖೆ ಈ ಹೊಸ ಪ್ರಯತ್ನಕ್ಕೆ ಇಳಿದಿರುವಂತದ್ದು. ಉದಾಹರಣೆಗೆ ಬ್ರಿಗೇಡ್ ರಸ್ತೆಯಲ್ಲಿ ನಾವಿದ್ದೀವಿ. ಬ್ರಿಗೇಡ್ ರಸ್ತೆಯ ಮಳಿಗೆಗಳ ಮುಂದೆ ಈ ರೀತಿಯ QR ಕೋಡ್ ಪೋಸ್ಟರ್ ಗಳನ್ನ ಹಾಕಲಾಗಿದೆ. ಅಂದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಡೆಯಿಂದ ಈ ಒಂದು QR ಕೋಡ್ ಸಿಸ್ಟಮ್ ಅನ್ನ ಮಾಡಲಾಗಿದೆ. ಏನು ಇದರಿಂದ ಇನ್ಫಾರ್ಮೇಶನ್ ಸಿಗುತ್ತೆ ಅಂದ್ರೆ, ಉದಾಹರಣೆಗೆ ನಾನೀಗ QR ಕೋಡ್ ಸ್ಕ್ಯಾನ್ ಮಾಡ್ತೀನಿ ನನ್ನ ಮೊಬೈಲ್ ಅಲ್ಲಿ, ಏನೆಲ್ಲ ಅದರಲ್ಲಿ ಮಾಹಿತಿ ಬರುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ಸೊ QR ಕೋಡ್ ನ ಈ ರೀತಿ ಸ್ಕ್ಯಾನ್ ಮಾಡಬಹುದು. ಸ್ಕ್ಯಾನ್ ಮಾಡಿ ಇದನ್ನ ಓಪನ್ ಮಾಡಿದ್ರೆ ಇದರಲ್ಲಿ ಎಲ್ಲ ರೀತಿಯ ಇವತ್ತಿನ ಇನ್ಫಾರ್ಮೇಶನ್ ಅನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಲಾಗಿದೆ. ಸೊ ನೀವು ನೋಡ್ತಾ ಇದ್ದೀರಾ, ನ್ಯೂ ಇಯರ್ಸ್ 2026 ಬೆಂಗಳೂರು ಸಿಟಿ ಪೊಲೀಸ್ ಅವರಿಂದ ಬಿಲ್ಡಿಂಗ್ ಅ ಸೇಫರ್ ಬೆಂಗಳೂರು ಟುಗೆದರ್ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವೆಂಟ್ ಲೊಕೇಶನ್ಗಳು ಎಲ್ಲೆಲ್ಲ ಆಗ್ತಾ ಇದೆ, ಇವತ್ತು ಹೊಸ ವರ್ಷದ ಇವೆಂಟ್ ಲೊಕೇಶನ್ಗಳು ಎಲ್ಲೆಲ್ಲಿದೆ, MG ರೋಡ್ ಇರ್ಬೋದು, ಇಂದಿರಾನಗರ್ ಇರ್ಬೋದು, ಇಲ್ಲೆಲ್ಲ ಕೂಡ ಜನಸಂದಣಿ ಇರುತ್ತೆ, ಸಿಕ್ಕಾಪಟ್ಟೆ ಜನ ಬರ್ತಾರೆ. ಸೊ ನಂತರ ಸೇಫ್ಟಿ ಅಡ್ವೈಸರಿ, ಯಾವ ರೀತಿಯ ಸೇಫ್ಟಿ ಅಡ್ವೈಸರಿಯನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡಲಾಗುತ್ತೆ. ಸೋಷಿಯಲ್ ಮೀಡಿಯಾ ಮತ್ತೆ ಲೈವ್ ಅಪ್ಡೇಟ್ಗಳು ಏನೆಲ್ಲ ಆಗ್ತಾ ಇದೆ, ಎಷ್ಟು ಜನ ಬರ್ತಾ ಇದ್ದಾರೆ, ಎಲ್ಲೆಲ್ಲ ಯಾವ್ಯಾವ ರೀತಿಯ ಮಾಹಿತಿಗಳಿದೆ ಅನ್ನೋದನ್ನ ಲೈವ್ ಅಪ್ಡೇಟ್ಗಳನ್ನ ಕೊಡಲಾಗುತ್ತೆ. ಜೊತೆಗೆ ಅವೇರ್ನೆಸ್ ವಿಡಿಯೋಗಳನ್ನ ಕೂಡ ಮಾಡಲಾಗಿದೆ. ಸೊ ನೀವಿಲ್ಲಿ ಬಂದು ಈ ಒಂದು QR ಕೋಡ್ ಸ್ಕ್ಯಾನ್ ಅನ್ನ ಮಾಡಿದ್ರೆ ಎಲ್ಲಾ ಇನ್ಫಾರ್ಮೇಶನ್ಗಳು ಕೂಡ ಸಿಗುತ್ತೆ. ಜೊತೆಗೆ ಹೆಲ್ಪ್ ಡೆಸ್ಕ್ ಮಾಹಿತಿಯನ್ನ ಕೂಡ ಈ QR ಕೋಡ್ ಸ್ಕ್ಯಾನ್ ನಲ್ಲಿ ಮಾಡಲಾಗಿದೆ. ಅಂದ್ರೆ ಎಲ್ಲೆಲ್ಲ ವಿಮೆನ್ ಸೇಫ್ಟಿಗೆ ಅಂತ ಹೇಳಿ ಹೆಲ್ಪ್ ಡೆಸ್ಕ್ ಗಳನ್ನ ಮಾಡಲಾಗಿದೆ. ಯಾವೆಲ್ಲ ಜಂಕ್ಷನ್ ಗಳಲ್ಲಿ ಹೆಲ್ಪ್ ಡೆಸ್ಕ್ ಇರುತ್ತೆ, ಅಕಸ್ಮಾತ್ ಮಹಿಳೆಯರಿಗೆ ಏನಾದ್ರೂ ಸೇಫ್ ಇಲ್ಲ, ನಾವು ಸೇಫ್ಟಿ ಬೇಕು ಅಥವಾ ಏನಾದ್ರೂ ಮಾಹಿತಿಯನ್ನ ತಗೊಳ್ಬೇಕು ಅನ್ನೋ ಏನಾದ್ರೂ ಅವಶ್ಯಕತೆ ಬಂದ್ರೆ ಅಂತಹ ಹೊತ್ತಿನಲ್ಲಿ ಹೆಲ್ಪ್ ಡೆಸ್ಕ್ ಗೆ ಹೋಗಿ ಅಲ್ಲಿ ಕೂಡ ಮಾಹಿತಿಯನ್ನ ಪಡೆಯಬಹುದು. ಒಟ್ಟಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಬೆನ್ನಲ್ಲೇ ಸಿಟಿ ಪೊಲೀಸ್ ಡಿಜಿಟಲ್ QR ಕೋಡ್ ನ ಮಾಡೋ ಮೂಲಕ ಜನರಿಗೆ ಮಾಹಿತಿ ಕೊಡುವಂತಹ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ರಾತ್ರಿ ಎಲ್ಲರೂ ಕೂಡ ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಮಾಡೋದಕ್ಕೆ ಅಂತೇಳಿ ರಸ್ತೆಗೆ ಬರ್ತಾರೆ, ಹೊರಗಡೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಎಮರ್ಜೆನ್ಸಿ ಅಂತ ಬರುತ್ತೆ. ಆಗ ನೀವು ಒಂದು QR ಕೋಡ್ ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮಗೆ ಅದರಿಂದ ಸಹಾಯ ಆಗುತ್ತೆ. ಜನರ ಸುರಕ್ಷತೆಗಾಗಿ ಪೊಲೀಸ್ ಇಲಾಖೆಯಿಂದ ಹಲವು ಕಡೆ ನಗರದ ಬೀದಿಗಳಲ್ಲಿ QR ಕೋಡ್ ಅನ್ನ ಅಳವಡಿಸಲಾಗಿದೆ. ಎಮರ್ಜೆನ್ಸಿ ಸಮಯದಲ್ಲಿ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಬಹುದು. ಆ QR ಕೋಡ್ ಮೂಲಕ ಮಾಹಿತಿಗಳನ್ನ ಪಡೆಯಬಹುದು. ಪೊಲೀಸ್ ಇಲಾಖೆ, ಆಂಬ್ಯುಲೆನ್ಸ್ ಸೇರಿ ಹಲವು ಮಾಹಿತಿ ಲಭ್ಯ ಇರುತ್ತೆ. ಆ ಒಂದು QR ಕೋಡ್ಗಳನ್ನ ಎಲ್ಲಿ ನೀವು ನೋಡ್ತೀರೋ ಅದನ್ನ ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ನೀವು ಒಂದಷ್ಟು ಮಾಹಿತಿಯನ್ನ ಪಡೆದುಕೋಬಹುದು. ಎಮರ್ಜೆನ್ಸಿ ಸಂದರ್ಭದಲ್ಲಿ ಇದನ್ನ ನೀವು ಸ್ಕ್ಯಾನ್ ಮಾಡಿದ್ರೆ ಸಾಕು. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ರಾಜಧಾನಿ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಹಾಗೆ MG ರಸ್ತೆಯಲ್ಲಿ ಸಾಕಷ್ಟು ರೀತಿಯ ಸಿದ್ಧತೆಗಳನ್ನ ಪೊಲೀಸ್ ಇಲಾಖೆಯಿಂದ ಮಾಡಿಕೊಂಡಿರುವಂತದ್ದು. ಇದೇ ಮೊದಲ ಬಾರಿಗೆ QR ಕೋಡ್ ಒಂದು ಸಹಾಯವನ್ನ ಕೂಡ ಮಾಡಲಾಗಿದೆ. ಅಂದ್ರೆ ಬರುವಂತಹ ಜನರಿಗೆ QR ಕೋಡ್ ಮೂಲಕ ಮಾಹಿತಿಯನ್ನ ಕೊಡೋದಕ್ಕೆ ಪೊಲೀಸ್ ಇಲಾಖೆ ಈ ಹೊಸ ಪ್ರಯತ್ನಕ್ಕೆ ಇಳಿದಿರುವಂತದ್ದು. ಉದಾಹರಣೆಗೆ ಬ್ರಿಗೇಡ್ ರಸ್ತೆಯಲ್ಲಿ ನಾವಿದ್ದೀವಿ. ಬ್ರಿಗೇಡ್ ರಸ್ತೆಯ ಮಳಿಗೆಗಳ ಮುಂದೆ ಈ ರೀತಿಯ QR ಕೋಡ್ ಪೋಸ್ಟರ್ ಗಳನ್ನ ಹಾಕಲಾಗಿದೆ. ಅಂದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಡೆಯಿಂದ ಈ ಒಂದು QR ಕೋಡ್ ಸಿಸ್ಟಮ್ ಅನ್ನ ಮಾಡಲಾಗಿದೆ. ಏನು ಇದರಿಂದ ಇನ್ಫಾರ್ಮೇಶನ್ ಸಿಗುತ್ತೆ ಅಂದ್ರೆ, ಉದಾಹರಣೆಗೆ ನಾನೀಗ QR ಕೋಡ್ ಸ್ಕ್ಯಾನ್ ಮಾಡ್ತೀನಿ ನನ್ನ ಮೊಬೈಲ್ ಅಲ್ಲಿ, ಏನೆಲ್ಲ ಅದರಲ್ಲಿ ಮಾಹಿತಿ ಬರುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ಸೊ QR ಕೋಡ್ ನ ಈ ರೀತಿ
ಸ್ಕ್ಯಾನ್ ಮಾಡಬಹುದು. ಸ್ಕ್ಯಾನ್ ಮಾಡಿ ಇದನ್ನ ಓಪನ್ ಮಾಡಿದ್ರೆ ಇದರಲ್ಲಿ ಎಲ್ಲ ರೀತಿಯ ಇವತ್ತಿನ ಇನ್ಫಾರ್ಮೇಶನ್ ಅನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಲಾಗಿದೆ. ಸೊ ನೀವು ನೋಡ್ತಾ ಇದ್ದೀರಾ, ನ್ಯೂ ಇಯರ್ಸ್ 2026 ಬೆಂಗಳೂರು ಸಿಟಿ ಪೊಲೀಸ್ ಅವರಿಂದ ಬಿಲ್ಡಿಂಗ್ ಅ ಸೇಫರ್ ಬೆಂಗಳೂರು ಟುಗೆದರ್ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವೆಂಟ್ ಲೊಕೇಶನ್ಗಳು ಎಲ್ಲೆಲ್ಲ ಆಗ್ತಾ ಇದೆ, ಇವತ್ತು ಹೊಸ ವರ್ಷದ ಇವೆಂಟ್ ಲೊಕೇಶನ್ಗಳು ಎಲ್ಲೆಲ್ಲಿದೆ, MG ರೋಡ್ ಇರ್ಬೋದು, ಇಂದಿರಾನಗರ್ ಇರ್ಬೋದು, ಇಲ್ಲೆಲ್ಲ ಕೂಡ ಜನಸಂದಣಿ ಇರುತ್ತೆ, ಸಿಕ್ಕಾಪಟ್ಟೆ ಜನ ಬರ್ತಾರೆ. ಸೊ ನಂತರ ಸೇಫ್ಟಿ ಅಡ್ವೈಸರಿ, ಯಾವ ರೀತಿಯ ಸೇಫ್ಟಿ ಅಡ್ವೈಸರಿಯನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡಲಾಗುತ್ತೆ. ಸೋಷಿಯಲ್ ಮೀಡಿಯಾ ಮತ್ತೆ ಲೈವ್ ಅಪ್ಡೇಟ್ಗಳು ಏನೆಲ್ಲ ಆಗ್ತಾ ಇದೆ, ಎಷ್ಟು ಜನ ಬರ್ತಾ ಇದ್ದಾರೆ, ಎಲ್ಲೆಲ್ಲ ಯಾವ್ಯಾವ ರೀತಿಯ ಮಾಹಿತಿಗಳಿದೆ ಅನ್ನೋದನ್ನ ಲೈವ್ ಅಪ್ಡೇಟ್ಗಳನ್ನ ಕೊಡಲಾಗುತ್ತೆ. ಜೊತೆಗೆ ಅವೇರ್ನೆಸ್ ವಿಡಿಯೋಗಳನ್ನ ಕೂಡ ಮಾಡಲಾಗಿದೆ. ಸೊ ನೀವಿಲ್ಲಿ ಬಂದು ಈ ಒಂದು QR ಕೋಡ್ ಸ್ಕ್ಯಾನ್ ಅನ್ನ ಮಾಡಿದ್ರೆ ಎಲ್ಲಾ ಇನ್ಫಾರ್ಮೇಶನ್ಗಳು ಕೂಡ ಸಿಗುತ್ತೆ. ಜೊತೆಗೆ ಹೆಲ್ಪ್ ಡೆಸ್ಕ್ ಮಾಹಿತಿಯನ್ನ ಕೂಡ ಈ QR ಕೋಡ್ ಸ್ಕ್ಯಾನ್ ನಲ್ಲಿ ಮಾಡಲಾಗಿದೆ. ಅಂದ್ರೆ ಎಲ್ಲೆಲ್ಲ ವಿಮೆನ್ ಸೇಫ್ಟಿಗೆ ಅಂತ ಹೇಳಿ ಹೆಲ್ಪ್ ಡೆಸ್ಕ್ ಗಳನ್ನ ಮಾಡಲಾಗಿದೆ. ಯಾವೆಲ್ಲ ಜಂಕ್ಷನ್ ಗಳಲ್ಲಿ ಹೆಲ್ಪ್ ಡೆಸ್ಕ್ ಇರುತ್ತೆ, ಅಕಸ್ಮಾತ್ ಮಹಿಳೆಯರಿಗೆ ಏನಾದ್ರೂ ಸೇಫ್ ಇಲ್ಲ, ನಾವು ಸೇಫ್ಟಿ ಬೇಕು ಅಥವಾ ಏನಾದ್ರೂ ಮಾಹಿತಿಯನ್ನ ತಗೊಳ್ಬೇಕು ಅನ್ನೋ ಏನಾದ್ರೂ ಅವಶ್ಯಕತೆ ಬಂದ್ರೆ ಅಂತಹ ಹೊತ್ತಿನಲ್ಲಿ ಹೆಲ್ಪ್ ಡೆಸ್ಕ್ ಗೆ ಹೋಗಿ ಅಲ್ಲಿ ಕೂಡ ಮಾಹಿತಿಯನ್ನ ಪಡೆಯಬಹುದು. ಒಟ್ಟಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಬೆನ್ನಲ್ಲೇ ಸಿಟಿ ಪೊಲೀಸ್ ಡಿಜಿಟಲ್ QR ಕೋಡ್ ನ ಮಾಡೋ ಮೂಲಕ ಜನರಿಗೆ ಮಾಹಿತಿ ಕೊಡುವಂತಹ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾತ್ರಿ ಎಲ್ಲರೂ ಕೂಡ ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಮಾಡೋದಕ್ಕೆ ಅಂತೇಳಿ ರಸ್ತೆಗೆ ಬರ್ತಾರೆ, ಹೊರಗಡೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಎಮರ್ಜೆನ್ಸಿ ಅಂತ ಬರುತ್ತೆ. ಆಗ ನೀವು ಒಂದು QR ಕೋಡ್ ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮಗೆ ಅದರಿಂದ ಸಹಾಯ ಆಗುತ್ತೆ. ಜನರ ಸುರಕ್ಷತೆಗಾಗಿ ಪೊಲೀಸ್ ಇಲಾಖೆಯಿಂದ ಹಲವು ಕಡೆ ನಗರದ ಬೀದಿಗಳಲ್ಲಿ QR ಕೋಡ್ ಅನ್ನ ಅಳವಡಿಸಲಾಗಿದೆ. ಎಮರ್ಜೆನ್ಸಿ ಸಮಯದಲ್ಲಿ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಬಹುದು. ಆ QR ಕೋಡ್ ಮೂಲಕ ಮಾಹಿತಿಗಳನ್ನ ಪಡೆಯಬಹುದು. ಪೊಲೀಸ್ ಇಲಾಖೆ, ಆಂಬ್ಯುಲೆನ್ಸ್ ಸೇರಿ ಹಲವು ಮಾಹಿತಿ ಲಭ್ಯ ಇರುತ್ತೆ. ಆ ಒಂದು QR ಕೋಡ್ಗಳನ್ನ ಇಲ್ಲಿ ನೀವು ನೋಡ್ತೀರೋ, ಅದನ್ನ ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ನೀವು ಒಂದಷ್ಟು ಮಾಹಿತಿಯನ್ನು ಪಡೆದುಕೋಬಹುದು. ಎಮರ್ಜೆನ್ಸಿ ಸಂದರ್ಭದಲ್ಲಿ ಇದನ್ನ ನೀವು ಸ್ಕ್ಯಾನ್ ಮಾಡಿದ್ರೆ ಸಾಕು. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ರಾಜಧಾನಿ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಹಾಗೆ MG ರಸ್ತೆಯಲ್ಲಿ ಸಾಕಷ್ಟು ರೀತಿಯ ಸಿದ್ದತೆಗಳನ್ನ ಪೊಲೀಸ್ ಇಲಾಖೆಯಿಂದ ಮಾಡಿಕೊಂಡಿರುವಂತದ್ದು. ಇದೇ ಮೊದಲ ಬಾರಿಗೆ QR ಕೋಡ್ ಒಂದು ಸಹಾಯವನ್ನ ಕೂಡ ಮಾಡಲಾಗಿದೆ. ಅಂದ್ರೆ ಬರುವಂತಹ ಜನರಿಗೆ QR ಕೋಡ್ ಮೂಲಕ ಮಾಹಿತಿಯನ್ನ ಕೊಡೋದಕ್ಕೆ ಪೊಲೀಸ್ ಇಲಾಖೆ ಈ ಹೊಸ ಪ್ರಯತ್ನಕ್ಕೆ ಇಳಿದಿರುವಂತದ್ದು. ಉದಾಹರಣೆಗೆ ಬ್ರಿಗೇಡ್ ರಸ್ತೆಯಲ್ಲಿ ನಾವಿದ್ದೀವಿ. ಬ್ರಿಗೇಡ್ ರಸ್ತೆಯ ಮಳಿಗೆಗಳ ಮುಂದೆ ಈ ರೀತಿಯ QR ಕೋಡ್ ಪೋಸ್ಟರ್ ಗಳನ್ನ ಹಾಕಲಾಗಿದೆ. ಅಂದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಡೆಯಿಂದ ಈ ಒಂದು QR ಕೋಡ್ ಸಿಸ್ಟಮ್ ಅನ್ನ ಮಾಡಲಾಗಿದೆ. ಏನು ಇದರಿಂದ ಇನ್ಫಾರ್ಮೇಶನ್ ಸಿಗುತ್ತೆ ಅಂದ್ರೆ, ಉದಾಹರಣೆಗೆ ನಾನೀಗ QR ಕೋಡ್ ಸ್ಕ್ಯಾನ್ ಮಾಡ್ತೀನಿ ನನ್ನ ಮೊಬೈಲ್ ಅಲ್ಲಿ, ಏನೆಲ್ಲ ಅದರಲ್ಲಿ ಮಾಹಿತಿ ಬರುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ಸೊ QR ಕೋಡ್ ನ ಈ ರೀತಿ ಸ್ಕ್ಯಾನ್ ಮಾಡಬಹುದು. ಸ್ಕ್ಯಾನ್ ಮಾಡಿ ಇದನ್ನ ಓಪನ್ ಮಾಡಿದ್ರೆ ಇದರಲ್ಲಿ ಎಲ್ಲ ರೀತಿಯ ಇವತ್ತಿನ ಇನ್ಫಾರ್ಮೇಶನ್ ಅನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಲಾಗಿದೆ. ಸೊ ನೀವು ನೋಡ್ತಾ ಇದ್ದೀರಾ, ನ್ಯೂ ಇಯರ್ಸ್ 2026 ಬೆಂಗಳೂರು ಸಿಟಿ ಪೊಲೀಸ್ ಅವರಿಂದ ಬಿಲ್ಡಿಂಗ್ ಅ ಸೇಫರ್ ಬೆಂಗಳೂರು ಟುಗೆದರ್ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವೆಂಟ್ ಲೊಕೇಶನ್ಗಳು ಎಲ್ಲೆಲ್ಲ ಆಗ್ತಾ ಇದೆ, ಇವತ್ತು ಹೊಸ ವರ್ಷದ ಇವೆಂಟ್ ಲೊಕೇಶನ್ಗಳು ಎಲ್ಲೆಲ್ಲಿದೆ, MG ರೋಡ್ ಇರ್ಬೋದು, ಇಂದಿರಾನಗರ್ ಇರ್ಬೋದು, ಇಲ್ಲೆಲ್ಲ ಕೂಡ ಜನಸಂದಣಿ ಇರುತ್ತೆ, ಸಿಕ್ಕಾಪಟ್ಟೆ ಜನ ಬರ್ತಾರೆ. ಸೊ ನಂತರ ಸೇಫ್ಟಿ ಅಡ್ವೈಸರಿ, ಯಾವ ರೀತಿಯ ಸೇಫ್ಟಿ ಅಡ್ವೈಸರಿಯನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡಲಾಗುತ್ತೆ. ಸೋಷಿಯಲ್ ಮೀಡಿಯಾ ಮತ್ತೆ ಲೈವ್ ಅಪ್ಡೇಟ್ಗಳು ಏನೆಲ್ಲ ಆಗ್ತಾ ಇದೆ, ಎಷ್ಟು ಜನ ಬರ್ತಾ ಇದ್ದಾರೆ, ಎಲ್ಲೆಲ್ಲ ಯಾವ್ಯಾವ ರೀತಿಯ ಮಾಹಿತಿಗಳಿದೆ ಅನ್ನೋದನ್ನ ಲೈವ್ ಅಪ್ಡೇಟ್ಗಳನ್ನ ಕೊಡಲಾಗುತ್ತೆ. ಜೊತೆಗೆ ಅವೇರ್ನೆಸ್ ವಿಡಿಯೋಗಳನ್ನ ಕೂಡ ಮಾಡಲಾಗಿದೆ. ಸೊ ನೀವಿಲ್ಲಿ ಬಂದು ಈ ಒಂದು QR ಕೋಡ್ ಸ್ಕ್ಯಾನ್ ಅನ್ನ ಮಾಡಿದ್ರೆ ಎಲ್ಲಾ ಇನ್ಫಾರ್ಮೇಶನ್ಗಳು ಕೂಡ ಸಿಗುತ್ತೆ. ಜೊತೆಗೆ ಹೆಲ್ಪ್ ಡೆಸ್ಕ್ ಮಾಹಿತಿಯನ್ನ ಕೂಡ ಈ QR ಕೋಡ್ ಸ್ಕ್ಯಾನ್ ನಲ್ಲಿ ಮಾಡಲಾಗಿದೆ. ಅಂದ್ರೆ ಎಲ್ಲೆಲ್ಲ ವಿಮೆನ್ ಸೇಫ್ಟಿಗೆ ಅಂತ ಹೇಳಿ ಹೆಲ್ಪ್ ಡೆಸ್ಕ್ ಗಳನ್ನ ಮಾಡಲಾಗಿದೆ. ಯಾವೆಲ್ಲ ಜಂಕ್ಷನ್ ಗಳಲ್ಲಿ ಹೆಲ್ಪ್ ಡೆಸ್ಕ್ ಇರುತ್ತೆ, ಅಕಸ್ಮಾತ್ ಮಹಿಳೆಯರಿಗೆ ಏನಾದ್ರೂ ಸೇಫ್ ಇಲ್ಲ, ನಾವು ಸೇಫ್ಟಿ ಬೇಕು ಅಥವಾ ಏನಾದ್ರೂ ಮಾಹಿತಿಯನ್ನ ತಗೊಳ್ಬೇಕು ಅನ್ನೋ ಏನಾದ್ರೂ ಅವಶ್ಯಕತೆ ಬಂದ್ರೆ ಅಂತಹ ಹೊತ್ತಿನಲ್ಲಿ ಹೆಲ್ಪ್ ಡೆಸ್ಕ್ ಗೆ ಹೋಗಿ ಅಲ್ಲಿ ಕೂಡ ಮಾಹಿತಿಯನ್ನ ಪಡೆಯಬಹುದು. ಒಟ್ಟಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಬೆನ್ನಲ್ಲೇ ಸಿಟಿ ಪೊಲೀಸ್ ಡಿಜಿಟಲ್ QR ಕೋಡ್ ನ ಮಾಡೋ ಮೂಲಕ ಜನರಿಗೆ ಮಾಹಿತಿ ಕೊಡುವಂತಹ ಹೊಸ ಪ್ರಯತ್ನಕ್ಕೆ